ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಹೌದು, ಏನಪ್ಪ ಅಂತ ಹೇಳಿದ್ರೆ DHFWS ಅಂದರೆ ತುಮಕೂರಲ್ಲಿ ನೇಮಕಾತಿ ನಡೀತಾ ಇದೆ. 2024-25 ಅನ್ವಯವಾಗಿ 60 ವೈದ್ಯಕೀಯ ಒಂದು ಅಧಿಕಾರಿ ಪ್ರಯೋಗಾಲಯಕ್ಕೆ ತಂತ್ರಜ್ಞರ ಹುದ್ದೆಗಳಿಗೆ ವಾಕ್-ಇನ್ ಇಂಟರ್ವ್ಯೂ ಇರುತ್ತೆ. ಸೊ ಅದ್ರ ಬಗ್ಗೆ ನಾನೀಗ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನಿಮಗೆ ಯಾವಾಗ ಲಾಸ್ಟ್ ಡೇಟ್ ಇದೆ ಮತ್ತು ಹೇಗೆ ನಾವು ಅಪ್ಲಿಕೇಶನ್ಗಳು ಹಾಕೋಬೇಕು ಅಂತೇಳಿ ಈಗ ನಾನು ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ನೀವೇನಾದರೂ ಸ್ಕಿಪ್ ಮಾಡಿದ್ರೆ ನಿಮಗೆ ಮಾಹಿತಿ ನಿಮಗೆ ಸ್ಪಷ್ಟವಾಗಿ ತಲುಪೋದಿಲ್ಲ, ಹಾಗೆ ಮತ್ತು ಅರ್ಥ ಕೂಡ ಆಗೋದಿಲ್ಲ. ಹೌದು, DHFWS ತುಮಕೂರು ಹುದ್ದೆಯ ಒಂದು ಅಧಿಸೂಚನೆಯ ಪ್ರಕಾರ ಸಂಸ್ಥೆಯಲ್ಲಿ ಕಲ್ಯಾಣ ಸೊಸೈಟಿ ತುಮಕೂರು ಇವರ ವತಿಯಿಂದ ಹುದ್ದೆಗಳ ಸಂಖ್ಯೆ ನಿಮ್ಗೆ ಇರ್ತಕ್ಕಂಥದ್ದು 60. ಸೊ ಉದ್ಯೋಗ ಸ್ಥಳ ಬಂದ್ಬಿಟ್ಟು ತುಮಕೂರಲ್ಲಿ ಇರ್ತಕ್ಕಂಥದ್ದು. ಪೋಸ್ಟ್ ಹೆಸರು ವೈದ್ಯಕೀಯ ಅಧಿಕಾರಿ ಮತ್ತು ಪ್ರಯೋಗಾಲಯ ತಂತ್ರಜ್ಞರು ಅಂತೇಳಿ ಮಾಹಿತಿ ಇರ್ತಕ್ಕಂಥದ್ದು. ವೇತನ ನಾವು ನೋಡೋದಾದರೆ, ಸಂಬಳವನ್ನು ನೋಡೋದಾದರೆ, ಸೊ ಆ ಒಂದೇನು ಸಂಸ್ಥೆ ಏನಿರುತ್ತೆ DHFWS ಏನು ಸಂಸ್ಥೆ ಇರುತ್ತೆ, ತುಮಕೂರು ನಿಯಮಗಳ ಪ್ರಕಾರ ಒಂದು ವೇತನವನ್ನು ಅವರು ಕೊಡ್ತಾರೆ. ಇನ್ನು ಯಾವ್ಯಾವ ಹುದ್ದೆಗಳಿದ್ದಾವೆ ಅದರಲ್ಲಿ ಅಂತ ನಾವು ನೋಡೋದಾದರೆ 12 ವೈದ್ಯಕೀಯ ಅಧಿಕಾರಿ ಇದೆ, ಆಮೇಲೆ 12 ದಾದಿಯರು ಇದೆ, ಆಮೇಲೆ ಪ್ರಯೋಗಾಲಯ ತಂತ್ರಜ್ಞರು ಅಂತಿದೆ, ಅಲ್ಲಿ 11 ಇದೆ, ಮತ್ತು ಕಿರಿಯ ಆರೋಗ್ಯ ಒಂದು ಸಹಾಯಕರಿಗೆ 25 ಹುದ್ದೆಗಳಲ್ಲಿ ಖಾಲಿ ಇರ್ತಕ್ಕಂಥದ್ದು. ಇನ್ನು ನಾವು ನೋಡೋದಾದರೆ ಅರ್ಹತೆ ಏನೇನು ಬೇಕಾಗ್ತದೆ ಹೇಗೆ ಅಂತ ನಾವು ನೋಡೋದಾದರೆ, ಅರ್ಹತೆ ಅಂತಂದರೆ ಸಿಂಪಲ್ ಆಗಿ ಹೇಳೋದಾದರೆ ಎಜುಕೇಷನ್ನು, ಅಂದರೆ ಆ ಒಂದು ಡಿಪಾರ್ಟ್ಮೆಂಟಲ್ಲಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಏನು ಎಜುಕೇಷನ್ ಆಗಿರಬೇಕು. ಸೊ ಅದ್ರ ಬಗ್ಗೆ ನಾವು ನೋಡೋದಾದರೆ, ಹೌದು, ಪೋಸ್ಟು ಯಾವ್ಯಾವ ಪೋಸ್ಟ್ಗೆ ಯಾವ್ಯಾವ ಅರ್ಹತೆ ಇರಬೇಕು. ಹೌದಾ, ಉದಾಹರಣೆಗೆ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ನಾವು ಹೇಳೋದಾದರೆ ಈ ಎಜುಕೇಷನ್ಗೆ ಈ ಥರ ಒಂದು ಜಾಬ್ಗಳು ಇರುತ್ತಂತ ಇರುತ್ತಲ್ಲ, ಅದೇ ಥರ. ಸೊ ಇಲ್ಲಿ ವೈದ್ಯಕೀಯ ಅಧಿಕಾರಿಗಳಿಗೆ MBBS ಅನ್ನು ನೀವು ಪೂರ್ಣಗೊಳಿಸಿರಬೇಕಾಗ್ತದೆ, ಮತ್ತು ದಾದಿಯರಿಗೆ ಡಿಪ್ಲೊಮಾ ಮತ್ತು BSc ಕಂಪ್ಲೀಟ್ ಮಾಡಿರಬೇಕಾಗ್ತದೆ. ಹಾಗೆ ಪ್ರಯೋಗಾಲಯದಲ್ಲಿ ನೀವು 10th ಮತ್ತು PUC ಕಂಪ್ಲೀಟ್ ಮಾಡಿದ್ರೆ ಸಾಕು. ಮತ್ತು ಕಿರಿಯ ಆರೋಗ್ಯ ಸಹಾಯಕರ ಹೆಲ್ಪರ್ಸ್ಗೆ SSLC PUC ಡಿಪ್ಲೊಮಾ ಇಲ್ಲಿ ಯಾವುದಾದ್ರೂ ಒಂದು ನೀವನ್ನು ಮಾಡಿದ್ರೆ ಅಲ್ಲಿ ಅಪ್ಲೈಯನ್ನು ಮಾಡ್ಕೋಬೋದು. ಇನ್ನು ನಾವು ವಯಸ್ಸಿನ ಒಂದು ಮಿತಿಯನ್ನು ನೋಡೋದಾದರೆ, ನಿಮಗೆ ವೈದ್ಯಕೀಯ ಅಧಿಕಾರಿಗಳಿಗೆ 70 ವರ್ಷದವರೆಗೂ ಇಲ್ಲಿ ಅವಕಾಶ ಇರ್ತಕ್ಕಂಥದ್ದು. ದಾದಿಯರಿಗೆ ಇಲ್ಲಿ ಯಾವುದೇ ರೀತಿಯ ಒಂದು ಮೆನ್ಷನ್ ಮಾಡಿದ್ದಾರೆ. ದಾದಿಯರು, ಪ್ರಯೋಗಾಲಯದ ತಂತ್ರಜ್ಞರು ಮತ್ತು ಕಿರಿಯ ಆರೋಗ್ಯ ಸಹಾಯಕರು ಏನಿರ್ತಾರೆ ಇವರಿಗೆ 18ರಿಂದ 35 ವರ್ಷವರೆಗೂ ನಿಮಗೆ ಒಂದು ವಯಸ್ಸಿನ ಮಿತಿಯನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇನ್ನು ನಾವು ಸಡಿಲಿಕೆ ಏನಾದರೂ ಇದೆಯಾ ಸರ್ ಅಂತ ನಾವು ನೋಡೋದಾದರೆ, ಹೌದು, SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 5 ವರ್ಷ ನಿಮಗೆ ವೇರಿಯೇಷನ್ಸ್ ಇಲ್ಲಿ ಇರ್ತಕ್ಕಂಥದ್ದು. ಕ್ಯಾಟಗರಿ 2A 2B 3A 3B ಅಭ್ಯರ್ಥಿಗಳಿಗೆ 3 ವರ್ಷ ವೇರಿಯೇಷನ್ ಇರ್ತಕ್ಕಂಥದ್ದು. ಇನ್ನು ಆಯ್ಕೆ ಹೇಗೆ ಮಾಡ್ತಾರೆ ಅಂತ ನೋಡೋದಾದ್ರೆ, ಅವರೇ ಕೊಟ್ಟಿರುವ ಮಾಹಿತಿ ಪ್ರಕಾರ ಆ ಒಂದು ಮೆರಿಟ್ ಪಟ್ಟಿಯ ಸಂದರ್ಶನದಲ್ಲಿ ನಿಮಗೆ ಆಯ್ಕೆಯನ್ನು ಮಾಡ್ತೇವೆ ಅಂತೇಳಿ ಅಲ್ಲಿ ಹೇಳ್ತಕ್ಕಂಥದ್ದು. ಇವಾಗ ನಾವು ಯಾಕಪ್ಪ ಲೇಟಾಗಿ, ಅಂದರೆ 2 ದಿನ 3 ದಿನ ಮುಂಚಿತವಾಗಿ ಲೇಟಾಗಿ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಮಾಹಿತಿ ಸ್ಪಷ್ಟವಾಗಿರಬೇಕು, ವಿಷಯ ಕರೆಕ್ಟಾಗಿರಬೇಕು, ಆವಾಗಲೇ ನಾನು ಎಕ್ಸಿಕ್ಯೂಟನ್ನು ಮಾಡ್ತಕ್ಕಂಥದ್ದು. ಸೊ ನಿಮಗೆ ನೋಡಿ, ಇಲ್ಲೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಹೇಗೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ನೀವೇನು ಉದ್ಯೋಗವನ್ನು ಹುಡುಕ್ತಕ್ಕಂಥ ಯಾರೇ ಇಂಟ್ರೆಸ್ಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು, ಹೋಗಿ ಏನೊಂದು ನಿಮ್ಮ ಅಗತ್ಯವಾದಂಥ ದಾಖಲಾತಿಗಳನ್ನು ತಗೊಂಡು ಸೊ ಇಂಟರ್ವ್ಯೂಗೆ ಹೋಗ್ಬಿಟ್ಟು ಹಾಜರಾಗ್ಬೋದು. ಎಲ್ಲಪ್ಪ ಅಂತ ಹೇಳಿದ್ರೆ, ಜಿಲ್ಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿ ಅಮನಕೇರಿ ಅಂತ ಕೊಟ್ಟಿದ್ದಾರೆ. ಸೊ ತುಮಕೂರು ಜಿಲ್ಲೆಯಲ್ಲಿ ಹೋಗ್ಬಿಟ್ಟು 26 ಡಿಸೆಂಬರ್ 2024 ನಿಮಗೆ ಕೊನೆ ದಿನಾಂಕ ಆಗಿರುತ್ತೆ. ಈ ನೋಟಿಫಿಕೇಶನ್ ಬಂದಿರೋದು 18/12/24. ನಿಮಗೆ ಕೊನೆ ದಿನಾಂಕ ಬಂದ್ಬಿಟ್ಟು 26 ಡಿಸೆಂಬರ್ 2024 ಇಲ್ಲಿ ಇರ್ತಕ್ಕಂಥದ್ದು. ಪ್ರತಿಯೊಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಬ್ಬರಿಗೂ ಕೆಲಸ ಸಿಗಬೇಕು, ಜಾಬ್ ಸಿಗಬೇಕು, ಈಸಿಯಾಗಿ ಸಿಗಬೇಕು ಅನ್ನೋದು ನನ್ನ ಭಾವನೆ. ಮತ್ತೆ ಮುಂದಿನ ಒಂದು ಹೊಸ ವಿಷಯದಲ್ಲಿ ನಾನು ನಿಮಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಮಸ್ಕಾರ.